ಮೊದಲ ಬಾರಿಗೆ ತಾಯಿ ಆಗುತ್ತಿರೋ ಅಮ್ಮಂದಿರೆ ಈ ಭಯ ನಿಮ್ಮಲ್ಲೂ ಇದೆಯಾ? ನನ್ನ ಮಗು ಹೆಲ್ದಿ ಆಗಿರುತ್ತಾ? ಸ್ಕ್ಯಾನ್ ರಿಪೋರ್ಟ್ಸ್ ನಾರ್ಮಲ್ ಬರುತ್ತಾ? ಡೆಲಿವರಿ ಹೇಗಾಗುತ್ತೋ? ನಾನು ಒಳ್ಳೆ ತಾಯಿ ಆಗಬಲ್ಲೆನಾ? ಈ ಕ್ವೆಶನ್ಸ್ ಎಲ್ಲ ನಿಮ್ ಮನ್ಸಲ್ಲೂ ಕೂಡ ಬರ್ತಾ ಇದೆಯಾ? ಹಾಗಿದ್ರೆ ಒಂದ್ ವಿಷಯ ಹೇಳ್ತೀನಿ ನೆನ್ಪಿಡಿ. ನಾನು ಭೇಟಿ ಮಾಡಿದ ಆಲ್ಮೋಸ್ಟ್ ಎಲ್ಲಾ ಫಸ್ಟ್ ಟೈಮ್ ಪ್ರೆಗ್ನೆಂಟ್ ಮದರ್ಸ್ ಗೆ ಇದೇ ರೀತಿಯ ಭಯ ಇರ್ತಾ ಇತ್ತು. ನಿಮಗ್ ಮಾತ್ರ ಅಲ್ಲ, ಪ್ರೆಗ್ನೆನ್ಸಿ ಅಂದ್ರೆ ಕೇವಲ ಮಗು ಬೆಳವಣಿಗೆ ಆಗೋ ಸಮಯ ಅಲ್ಲ, ಒಂದು ಹೆಣ್ಣು ತಾಯಿ ಆಗೋ ಬ್ಯೂಟಿಫುಲ್ ಜರ್ನಿ. ಆ ಜರ್ನಿನಲ್ಲಿ ಫಿಯರ್, ಡೌಟ್, ಕನ್ಫ್ಯೂಷನ್ ಬರೋದು ತುಂಬಾ ನಾರ್ಮಲ್. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಹಕ್ಕಿ ಮೊದಲ ಬಾರಿಗೆ ಮೊಟ್ಟೆ ಇಟ್ಟಾಗ ಯಾರು ಅದಕ್ಕೆ ಪೇರೆಂಟಿಂಗ್ ಕ್ಲಾಸ್ ಕಲ್ಸೋದಿಲ್ಲ, ಯಾರು ಬೇಬಿ ಕೇರ್ ಟ್ರೈನಿಂಗ್ ಕೂಡ ಕಲ್ಸೋದಿಲ್ಲ. ಆದ್ರೂ ಅದು ತನ್ನ ಮರಿಗಳಿಗೆ ಬೇಕಾದದನ್ನೆಲ್ಲ ಸಹಜವಾಗಿ ಮಾಡುತ್ತದೆ, ಯಾಕಂದ್ರೆ ಪ್ರಕೃತಿಯು ಅದಕ್ಕೆ ಆ ಜ್ಞಾನವನ್ನು ಕೊಟ್ಟಿದೆ. ಅದೇ ರೀತಿ ನಿಮ್ಮ ದೇಹಕ್ಕೆ ಅತ್ಯಂತ ಬುದ್ಧಿವಂತಿಕೆ ಇದೆ. ನಿಮ್ಮ ಮಗು ಹೇಗೆ ಬೆಳಿಬೇಕು ಅಂತ ಗೊತ್ತಿದೆ. ನಿಮ್ಮ ದೇಹಕ್ಕೆ ಪ್ರೆಗ್ನೆನ್ಸಿ ಹೇಗೆ ಸಪೋರ್ಟ್ ಮಾಡ್ಬೇಕಂತ ಕೂಡ ಗೊತ್ತಿದೆ. ಆದ್ರಿಂದ ಭಯಕ್ಕಿಂತ ನಂಬಿಕೆಗೆ ಹೆಚ್ಚು ಜಾಗ ಕೊಡಿ. ನಿಮ್ಮ ಬಿಗ್ಗೆಸ್ಟ್ ಪ್ರೆಗ್ನೆನ್ಸಿ ಫಿಯರ್ ಏನು ಅಂತ ಕಾಮೆಂಟ್ ಮಾಡಿ. ನಾನು ಪ್ರತಿಯೊಂದು ಕಾಮೆಂಟ್ಗೂ ರಿಪ್ಲೈ ಮಾಡಿ ಹೆಲ್ಪ್ ಮಾಡ್ತೀನಿ.